ಶಿವಮೊಗ್ಗದಲ್ಲಿ ನಡೆದಿರತಕ್ಕಂಥ ಈ ಗಲಭೆ ಪ್ರಕರಣ ಇದರ ಬಗ್ಗೆ ಮಾತನಾಡೋದಕ್ಕೆ ವಾಗ್ಮಿ ಮತ್ತು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತನಾಡ್ತಾ ಇದ್ದೀನಿ. ನಿನ್ನೆ ಶಿವಮೊಗ್ಗದಲ್ಲಿ ನಡೆದಿರೋ ಗಲಾಟೆ ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅರವಿಂದ್ ನಮಸ್ತೆ, ನಂಗೆ ನಿಮ್ಮ ವಾಯ್ಸ್ ಸ್ವಲ್ಪ ಕಡಿಮೆ ಕೇಳ್ತಿದೆ, ಸ್ವಲ್ಪ ಅದನ್ನ ರೈಸ್ ಮಾಡಿಸ್ಬೋದಾ? ಖಂಡಿತ ಸರ್ ಆಗತ್ತೆ. ಬಟ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನನ್ನಿಸ್ತು ನಿಮಗೆ? ಯಾರು ಈ ಗಲಾಟೆಗೆ ಕಾರಣ ಅಂತ? ಅರವಿಂದ್, ನಾನು ಇನ್ಫ್ಯಾಕ್ಟ್ ನೆನ್ನೆ ಶಿವಮೊಗ್ಗದ ಮೂಲಕ ಪಾಸ್ ಆದೆ. ನನ್ಗೆ ಉಡುಪಿಗೆ ಬರಬೇಕಿತ್ತು. ದಾರಿಯುದ್ದಕ್ಕೂ ಶಿವಮೊಗ್ಗ ತಯಾರಾಗಿರುವಂಥ ರೀತಿಯನ್ನು ನಾನು ನೋಡಿದ್ದೆ. ಇನ್ಫ್ಯಾಕ್ಟ್ ನಾನು ಉಡುಪಿಗೆ ಬರಬೇಕಾದ್ರೆ ಬರೀ ಶಿವಮೊಗ್ಗ ಅಷ್ಟೇ ಅಲ್ಲದೆ ಶಿವಮೊಗ್ಗದ ಔಟ್ಸ್ಕರ್ಟ್ಸಿಂದ ಆಚೆಗೆ ಒಂದಷ್ಟು ಹಳ್ಳಿಗಳಿವೆಯಲ್ಲ, ಅಲ್ಲೆಲ್ಲವೂ ತಯಾರಾಗ್ತಿದ್ದಂಥ ರೀತಿ, ಆ ಚಿಕ್ಕ ಚಿಕ್ಕ ಮಕ್ಕಳು, ಅಂದರೆ ನನಗೆ ಏನು ಗಾಬರಿ ಆಗ್ತಿತ್ತು ಅಂತಂದರೆ, ನಾನು ದಾರಿಯುದ್ದಕ್ಕೂ ಬರಬೇಕಾದ್ರೆ ಅಂದ್ಕೊಳ್ತಿದ್ದೆ ಈ ಹೋರಾಟ ಅಥವಾ ಈ ಗಲಾಟೆಗಳು, ಈ ಕಿರಿಕಿರಿಗಳು ಇನ್ನು ಮುಂದಿನ 50 ವರ್ಷಗಳ ಕಾಲ ಶಿವಮೊಗ್ಗ ನೋಡಲೇಬೇಕು. ಯಾಕೆಂದರೆ ಮುಂದಿನ ಪೀಳಿಗೆ ಸಿದ್ಧವಾಗ್ತಿದೆ. ಅತ್ಯಂತ ಚಿಕ್ಕ ಮಕ್ಕಳು ನಾನು ನೋಡ್ತಿದ್ದೆ, 8 ವರ್ಷದ 9 ವರ್ಷದ 10 ವರ್ಷದ ಮಕ್ಕಳು ಆ ಫ್ಲಾಗ್ ಅನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಬೀಸ್ತಾ ಇದ್ದ ರೀತಿ, ಅವರ ಕಣ್ಣುಗಳಲ್ಲಿದ್ದಂಥ ಆಕ್ರೋಶ, ಅವರನ್ನ ಇವರು ಮೆರವಣಿಗೆಗೆ ಕರ್ಕೊಂಡು ಬರಬೇಕು ಅಂತ ಮಾಡ್ತಿದ್ದಂಥ ಪ್ರಯತ್ನ, ಇವೆಲ್ಲವನ್ನು ನೋಡುವಾಗ ಒಂದು ಇಡೀ ಪೀಳಿಗೆಯನ್ನ ಅವ್ರು ತಯಾರು ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಹೀಗಾಗಿ ಈ ಇಡೀ ಪ್ರಕರಣ ಕಂಡಾಗ ನನ್ಗನ್ಸುತ್ತೆ ಅವರೊಂದು ಲಾಂಗ್ ಟರ್ಮ್ ಫೈಟ್ಗೆ ಮುಸ್ಲಿಮರು ಸಿದ್ಧ ಆಗ್ಬಿಟ್ಟಿದ್ದಾರೆ ಅಂತ ನನ್ಗನ್ಸುತ್ತೆ. ಅಂದ್ರೆ ಸ್ಟಾರ್ಟ್ ಮಾಡಬೇಕಾದಾಗಲೇ ಅನ್ಸೋದು ಈ ಗಲಾಟೆಗಳು ನನಗೇನು ಹೊಸದಲ್ಲ. ಶಿವಮೊಗ್ಗದಲ್ಲಿ ಪ್ರತಿ ಬಾರಿ ಮುಸಲ್ಮಾನರ ಒಂದು ಪ್ರೊಸೆಷನ್ ನಡೆಯುತ್ತೆ ಅಂತಂದ್ರೆ ಅಲ್ಲಿ ಪೊಲೀಸರು ಕಟ್ಟೆಚ್ಚರದಲ್ಲಿ ಇರಬೇಕಾದಂತ ಅನಿವಾರ್ಯತೆ ಇದೆ. ಇದು ಮುಂದುವರಿಯುತ್ತೆ ಅನ್ನೋದು ಅಷ್ಟೇ ನನಗಿರುವಂತ ಭೀತಿ. ಮುಂದಿನ ಒಂದು 25ರಿಂದ 50 ವರ್ಷಗಳ ಕಾಲ ಇದನ್ನ ತಡೆಯಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಮುಂದಿನ ಪೀಳಿಗೆಯನ್ನು ಅವರು ಸಿದ್ಧಗೊಳಿಸಿದ್ದಾರೆ ಅಂತ ನನಗೆ ಆತಂಕ ಕಾಡುತ್ತೆ ಅಷ್ಟೇ. ಅಲ್ಲ, ಈಗ ಮೊನ್ನೆ ಅಷ್ಟೇ ಹಿಂದೂ ಮಹಾಸಭಾದ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ನಡೀತು, ಅತ್ಯಂತ ಶಾಂತಿಯುತವಾಗಿ ನಡೀತು, ಎಲ್ಲೂ ಯಾವುದೇ ಗಲಾಟೆ ಆಗಲಿಲ್ಲ, ಗಲಭೆ ಆಗಲಿಲ್ಲ ಎಲ್ಲ. ಆದರೆ ನಿನ್ನೆ ನಡೆದಂತಹ ಪ್ರೊಸೆಷನ್ ಇದೊಂಥರ ಪ್ಲ್ಯಾಂಡ್ ಅಂತ ಅನಿಸ್ತಾ ಇದೆಯಾ ಸರ್? ಉದ್ದೇಶಪೂರ್ವಕವಾಗಿ ಪೂರ್ವ ನಿಯೋಜಿತವಾಗಿ ಆಗಿರ್ತಕ್ಕಂಥದ್ದು ಅಂತ? ಅರವಿಂದ್, 100% ಹೌದು. ಯಾಕೆ ನಾನು ಇದನ್ನು ಉದ್ದೇಶಪೂರ್ವಕ ನೀವು ಹೇಳಿದ್ದನ್ನು ಅನುಮೋದಿಸ್ತೀನಿ ಅಂತಂದ್ರೆ, ನಾನು ಶಿವಮೊಗ್ಗ ನೆನ್ನೆ ನೋಡಿದೆ. ನೀವು ಬರೀ ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ನೋಡಿರ್ಬೋದು, ನಾನು ಶಿವಮೊಗ್ಗ ಪ್ರತ್ಯಕ್ಷ ನೆನ್ನೆ ನೋಡಿರೋದ್ರಿಂದ ಹೇಳ್ತೀನಿ. ಅವರ ಮಸೀದಿಯೊಂದರ ಹೊರಗಡೆ, ಎಲ್ಲಿ ಕುವೆಂಪು ರಂಗಮಂದಿರ ಇದೆಯೋ ಅದರ ಕನೆಕ್ಟ್ ಆಗುವಂತಹ ಸರ್ಕಲ್ ಒಂದು ದೊಡ್ಡ ಮಸೀದಿ ಇದೆ ಅವರದ್ದು. ಆ ಮಸೀದಿಯ ಹೊರಗಡೆ ಒಂದು ದೊಡ್ಡ ಬ್ಯಾನರ್, ಪ್ರವೇಶ ದ್ವಾರಕ್ಕೆ ಬ್ಯಾನರ್. ಆ ಬ್ಯಾನರ್ ಅಲ್ಲಿ ಅಖಂಡ ಭಾರತ ಗ್ರೀನ್ ಕಲರ್ ಮಾಡಿ ಹಾಕಿದ್ದಾರೆ. ಔರಂಗಜೇಬ ಅಖಂಡ ಭಾರತ ಸಾಮ್ರಾಜ್ಯವನ್ನು ಕಟ್ಟಿದ್ದ ಎನ್ನುವಂಥದ್ದನ್ನು ಹಾಕಿ ಬೇಕಂತ ಗ್ರೀನ್ ಕಲರ್ ಮಾಡಿ, ಅಂದ್ರೆ ಪ್ರವೋಕ್ ಮಾಡುವಂತ ಪ್ರಯತ್ನ. ಆನಂತರ ನೀವು ಒಳಕ್ ಬಂದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗುವಂತ ಸರ್ಕಲ್ ಒಂದಿದೆ, ಗಾಂಧಿ ಬಜಾರ್ ಕನೆಕ್ಟ್ ಆಗುವಂತ ಸರ್ಕಲ್. ಆ ಸರ್ಕಲ್ ನಲ್ಲಿ ಪಕ್ಕ ಒಂದು ಮಸೀದಿಯನ್ನೇ ಸರ್ಕಲ್ನೇ ಮಸೀದಿಯಾಗಿ ಕನ್ವರ್ಟ್ ಮಾಡಿ, ಅಲ್ಲಿ ಮಧ್ಯದಲ್ಲಿ ಒಂದು ಏನು ಪ್ರಾಬಬ್ಲಿ ನಂಗೆ ಗೊತ್ತಿಲ್ಲ, ಅದು ಕಾಬಾನ ಅಲ್ಲಿ ಪ್ರತಿಕೃತಿ ಮಾಡ್ಕೊಂಡಿದ್ರ ಅಂತ ಅನ್ಸುತ್ತೆ. ಆ ತರದೊಂದು ಪ್ರಯತ್ನವನ್ನು ಅಲ್ಲಿ ಮಾಡಲಾಗಿತ್ತು. ಆನಂತರ ದೊಡ್ಡ ದೊಡ್ಡ ಟಿಪ್ಪುವಿನ ಕಟೌಟ್, ಅದು ಟಿಪ್ಪು ಅನ್ನೋನು ಹಿಂದೂಗಳ ವಿರುದ್ಧ ಮಾಡಿದ ಕುಕೃತ್ಯಗಳು, ಅವನ ಜಯಂತಿಯನ್ನ ಮಾಡಬೇಕು, ಆನಂತರ ನಿಷೇಧಿಸಬೇಕು ಅನ್ನೋ ನಡೆಯುವ ಪ್ರಯತ್ನಗಳು, ಇವೆಲ್ಲವೂ ಗೊತ್ತಿದ್ದಾಗ್ಲೂ ಕೂಡ ಬೇಕಂತ ಟಿಪ್ಪುವನ್ನ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕಿದ್ದಲ್ಲದೆ, ಒಂದು ಕಡೆ ನನಗೆ ಚೆನ್ನಾಗಿ ನಾನು ನೋಡ್ತಿದ್ದೆ, ಅದನ್ನ ಟಿಪ್ಪುವಿನ ಕಟೌಟ್ ಅನ್ನು ಹಾಕಿ ಅದರ ಮೇಲೆ ಬರೆದಿದ್ದಾರೆ, ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ತಾಕತ್ತಿಲ್ಲ, ನಮ್ಮನ್ನು ಅಳಿಸುವ ಮಾತನಾಡ್ತಾರೆ. ಯಾರು ಅಳಿಸುವ ಮಾತನಾಡೋದು? ಏನು ಬ್ರಿಟಿಷರ ಅಥವಾ ಯಾರಾದ್ರೂ ಹೊರಗಡೆಯಿಂದ ಬಂದಿರುವಂತ ತುರ್ಕರ, ಅರಬ್ಬರ, ಅಫ್ಘಾನ್ರ? ನೀವು ಹಿಂದೂಗಳ ಮೇಲೆ ಇದನ್ನು ಮಾಡ್ತಾ ಇರೋದು ಅಂತ ಅರ್ಥ ಅಲ್ಲ. ಅಂದ್ರೆ ನೀವು ಇಡೀ ಕಾರ್ಯಕ್ರಮವನ್ನೇ ನೀವು ಪ್ರವೋಕ್ ಮಾಡ್ಲಿಕ್ಕೋಸ್ಕರವೇ ಮಾಡಿದ್ರಿ, ಮತ್ತು ಹಿಂದೂಗಳು ಪ್ರವೋಕ್ ಆಗ್ಲಿ ಅಂತ ಕಾಯ್ತಿದ್ರಿ. ಮತ್ತೆ ಹಿಂದೂಗಳಿಗೆ ಇದು ನಿಮ್ ಸಹಜವಾಗಿರುವಂತ ರೂಢಿ ಆಗಿರೋದ್ರಿಂದ, ನಿಮ್ ಗ್ಯಾರಂಟಿ ಸರ್ಕಾರಗಳು ಬಂದಿರುವಾಗ ನಿಮ್ದು ಈ ತರದ್ದು ಆತತಾಯಿತ್ವ ನಡೆಯುತ್ತೆ ಅಂತ ಗೊತ್ತಿರೋದ್ರಿಂದ ಹಿಂದೂಗಳು ನನ್ಗನ್ಸುತ್ತೆ ಪ್ರವೋಕ್ ಆಗ್ಲಿಲ್ಲ. ಕೊನೆಗೆ ಆ ಕಾರಣಕ್ಕೆ ಅವರು ಪೊಲೀಸರನ್ನೇ ಬಡದ್ರು ಅಂತ. ಹಿಂಗಾಗಿ ನನ್ಗನ್ಸುತ್ತೆ ಅವರು ನಿಶ್ಚಿತ ಮತಿಯಾಗೇ ಬಂದಿದ್ರು. ಮತ್ತೆ ನಾನು ನಿನ್ನೆ SP ಅವ್ರು ಕೊಟ್ಟಂತ ಹೇಳಿಕೆಗಳನ್ನು ನೋಡ್ತಾ ಇದ್ದೆ. ಅವ್ರು ರೆಡಿಯಾಗಿ ಬಂದಿದ್ರು ದಾಂಧಲೆಗೆ ಅಂತ SP ಹೇಳ್ತಿದ್ದಾರೆ. ಇದು ಬಹಳ ಡೇಂಜರ್ ಆಗಿರುವಂತ ಸ್ಟೇಟ್ಮೆಂಟ್ ಅಂತಂದ್ರೆ, ದಾಂಧಲೆಗೆ ರೆಡಿ ಆಗಿದ್ರು ಅಂತ ಹೇಳೋದಿದೆಯಲ್ಲ, ಇದು ಬಹಳ ದುರದೃಷ್ಟಕರ ಸಂಗತಿ ಅರವಿಂದ್. ನನಗೆ ಅನ್ಸುತ್ತೆ ಡೇಂಜರಸ್ ಟ್ರೆಂಡ್ ಶಿವಮೊಗ್ಗದಲ್ಲಿ ಡೆವಲಪ್ ಆಗ್ತಿರೋದು. ಅಲ್ಲ, ಓಕೆ, ಈಗ ಗಲಭೆ ಮಾಡೋರು ಇರ್ತಾರೆ, ಗಲಭೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಪ್ರಚೋದನೆ ಮಾಡ್ತಾರೆ, ಎಲ್ಲವೂ ಫೈನ್. ಇದೆಲ್ಲವೂ ಕೂಡ ಏಕಾಏಕಿ ಅರ್ಧ ಗಂಟೆನಲ್ಲಿ ಆದ ತಯಾರಿಗಳಲ್ಲ. ಇದೆಲ್ಲವೂ ಕೂಡ 2-3 ದಿವಸದಿಂದ ಆಗಿರ್ತಕ್ಕಂಥ ತಯಾರಿ. ಮತ್ತೆ ಪೊಲೀಸರ ಅನುಮತಿಯನ್ನು ಪಡ್ಕೋಬೇಕು ನೀವು ಇವೆಲ್ಲವನ್ನ ಮಾಡಬೇಕಾದ್ರೆ, ಮತ್ತೆ ಮೆರವಣಿಗೆ ಮಾಡಬೇಕಾದ್ರೆ. ಹಾಗಾದ್ರೆ ಶಿವಮೊಗ್ಗ ಜಿಲ್ಲಾಡಳಿತ ಇದನ್ನೆಲ್ಲ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂತಿತ್ತ? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು? ಮೊದಲೇ ಈ ಎಲ್ಲ ನೀವೇನೇನು ಹೇಳಿದ್ರಿ, ಶಿವಮೊಗ್ಗದಲ್ಲಿ ನೀವೇನೇನು ನೋಡಿದ್ರಿ, ಇದನ್ನೆಲ್ಲ ತೆರವುಗೊಳಿಸುವಂತಹ ಕೆಲಸವನ್ನ ಮಾಡಬಹುದಾಗಿತ್ತಲ್ವಾ ಸರ್?
ಒಂದು ಏನಂತಂದ್ರೆ ಮುಸಲ್ಮಾನ್, ಇದು ಮಹಾತ್ಮ ಗಾಂಧೀಜಿನೇ ಹೇಳ್ತಿದ್ರಲ್ಲ, ಒಬ್ಬ ಆರ್ಡಿನರಿ ಹಿಂದೂ ಹೇಡಿ ತರ ಇರ್ತಾನೆ, ಒಬ್ಬ ಆರ್ಡಿನರಿ ಮುಸಲ್ಮಾನ ಗೂಂಡ ತರ ಇರ್ತಾನೆ ಅಂತ. ಅಫ್ಕೋರ್ಸ್ ನಾನು ಎರಡೂ ಸ್ಟೇಟ್ಮೆಂಟ್ ಅನ್ನ ಅವ್ರದನ್ನು ಒಪ್ಕೊಳ್ಳಿಕ್ಕಾಗಲ್ಲ. ಹಿಂದೂ ಯಾವತ್ತು ಹೇಡಿ ಅಲ್ಲ, ಮತ್ತು ಮುಸಲ್ಮಾನ ಸಹಜವಾಗಿ ಆರ್ಡಿನರಿ ಮುಸಲ್ಮಾನ ಆಗಿರಬೇಕಿಲ್ಲ. ಯಾವನಾದ್ರೂ ಒಂದು ಗೂಂಡ ವ್ಯಕ್ತಿತ್ವವನ್ನ ಅವನು ಸಹಜವಾಗಿ ಮುಂದಿಟ್ಕೊಂಡು ಬರ್ತಾನೆ ಅಂತ. ಆದ್ರೆ ನನ್ಗನ್ಸೋದು ಈ ಪ್ರೊಸೆಷನ್ಗೆ ನೀವು ಅನುಮತಿ ನಿರಾಕರಿಸಲಿಕ್ಕಾಗಲ್ಲ. ಹೌದು, ಮತ್ತೆ ನೀವು ನಿರಾಕರಿಸಿದ್ರೆ ಮುಸ್ಲಿಮರು ಕೇರ್ ಮಾಡ್ತಾರೆ. ನಾನು ನೋಡ್ತಾ ಇದ್ದೀನಿ, ಯಾವ ಲಾ ಅಂಡ್ ಆರ್ಡರ್ ಕೂಡ ಅಲ್ಲಿ ಫಾಲೋ ಆಗ್ತಿರ್ಲಿಲ್ಲ. ಪ್ರತಿ ಬೈಕ್ ಮೇಲೂ ಮೂರ್ ಜನ ಕೂತ್ಕೊಂಡು ಬರ್ತಿದ್ರು, ಎತ್ತರದ ಫ್ಲಾಗ್ ಗಳನ್ನು ತಗೊಂಡು ಬರ್ತಿದ್ರು. ಉದ್ದಕ್ಕೂ ನೋಡ್ಕೊಂಡು ಬಂದಿದ್ದೀನಿ ನಾನು. ಬೈಕ್ ನಲ್ಲಿ 3 ಜನ ಕೂತ್ಕೊಳ್ಳೋದು ತಪ್ಪು, ಒಬ್ಬನ ತಲೆ ಮೇಲೆ ಹೆಲ್ಮೆಟ್ ಇಲ್ಲ, ಯಾವುದಕ್ಕೂ ಕೂಡ ಅಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ನೀವು ಹಿಂದೂಗಳು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಗಣೇಶೋತ್ಸವ ಮಾಡಬೇಕಾದ್ರೆ ನೀವು ಅದಕ್ಕೆ ಪರ್ಮಿಷನ್ ತಗೋಬೇಕು, ನೀವು ಪೊಲೀಸ್ ಹತ್ರ ಪರ್ಮಿಷನ್ ತಗೋಬೇಕು, ಜಿಲ್ಲಾಡಳಿತದ 28 ಪರ್ಮಿಷನ್ ಗಳನ್ನು ತೆಗೆದುಕೋಬೇಕು ಅಂತ ಹೇಳ್ತೀರಾ. ಆದ್ರೆ ಮುಸಲ್ಮಾನರು ಏಕಾಏಕಿ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದೇ ಡೋಂಟ್ ಕೇರ್ ಯು. ನಾನು ಹೇಳೋದೇನು ಅಂತಂದ್ರೆ, ಈ ಪೊಲೀಸರೇನು ಭಾರಿ ತಲೆ ಮೇಲೆ ಕಿರೀಟ ಇಟ್ಕೊಂಡು ತಿರುಗಾಡಬೇಕಾಗಿಲ್ಲ. ಅವ್ರು ಪರ್ಮಿಷನ್ ತಗೊಂಡ್ರೆ ಮಾತ್ರ ಮಾಡ್ಲಿಕ್ಕಾಗತ್ತೆ ಅಂತ. ಹಿಂದೂಗಳು ಮಾತ್ರ ಲಾ ಅಂಡ್ ಆರ್ಡರ್ಗೆ ಅಬೈಡ್ ಆಗಿ ಕೆಲಸ ಮಾಡೋದು. ಆದ್ರೆ ಮುಸಲ್ಮಾನರು ಯಾವತ್ತೂ ಅವ್ರು ಕೇರ್ ಮಾಡಿರುವಂತ ರೆಕಾರ್ಡ್ ಇಲ್ಲ. ಇಲ್ಲೂ ಕೂಡ ಸ್ಪಷ್ಟವಾಗಿದೆ. ನೀವೇನಾದ್ರೂ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಅಂತಂದಿದ್ರೆ ಅವರು ಪೊಲೀಸ್ ಕಮಿಷನರ್ ಹತ್ರ ನುಗ್ಗಿ ಹೊಡೆಯುವಂತ ಹಂತಕ್ಕೂ ಬರ್ತಿದ್ರು. ನೆನ್ನೆ ಪೊಲೀಸ್ ಕಮಿಷನರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಹೊಡೆದಿದ್ದಾರೆ, SP ಗೆ ಹೊಡೆದಿದ್ದಾರೆ ಅಂತಂದ್ರೆ ಅವರು ದರ್ ಪ್ರಿಪೇರ್ಡ್. ಅವ್ರು ಯಾವುದಕ್ಕೂ ಕೇರ್ ಮಾಡುವಂತ ಸ್ಥಿತಿಯಲ್ಲಿಲ್ಲ. ಕೈ ತಪ್ಪಿ ಹೋಗಿದೆ ಶಿವಮೊಗ್ಗ ಅಂತ ನಂಗೆ ಕೆಲವೊಂದ್ಸಲ ಅನ್ಸುತ್ತೆ. ಹೀಗಾಗಿ ಅವರು ಕೂಡ ಪರ್ಮಿಷನ್ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ. ನಿನ್ನೆ ಇಷ್ಟಾದ್ರೂ ಕೂಡ ಕೇಸರಿ ಬಣ್ಣ ಇರುವಂತ ಇವರನ್ನ ಕೊಲ್ಲುವಂತ ಚಿತ್ರ ಇರೋದನ್ನ ತೆರವುಗೊಳಿಸ್ಲಿಕ್ಕೆ ಹೋದಾಗ ದೊಡ್ಡ ಗಲಾಟೆ ಆಗಿದೆ. ಆ ಗಲಾಟೆ ಆಗಿದ್ದ ಕಡೆಗಳಲ್ಲಿ ಕೆಲವರು ಒಪ್ಕೊಳ್ಳಿಕ್ ತಯಾರಾದ್ರೆ, ಇನ್ನೊಂದು ತರುಣರ ತಂಡ ನಾವು ಒಪ್ಕೊಳ್ಳೋದೇ ಇಲ್ಲ, ಗಲಾಟೆಗೆ ಸಿದ್ಧವಾಗಿದ್ದೀವಿ ಅಂತ ಹೇಳಿರೋದನ್ನ ಸ್ವತಃ SP ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ ಅಂತಂದ್ರೆ ನನ್ಗನ್ಸುತ್ತೆ ಬಹಳ ಅಂದ್ರೆ ಅವ್ರೇನ್ ಕೇರ್ ಮಾಡುವಂತ ಸ್ಥಿತಿಯಲ್ಲಿಲ್ಲ ಅಂತ. ಮತ್ತು ಮುಸಲ್ಮಾನರು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಶಿವಮೊಗ್ಗದಲ್ಲಿ ಮಾತ್ರ ಅಲ್ಲ, ದೇಶದ ಎಲ್ಲೆಲ್ಲಿ ಅವರ ಸಂಖ್ಯೆ 15% 20% ದಾಟಿದೆಯೋ ಅವರೆಲ್ಲರೂ ಕೂಡ ಈ ಕೃತ್ಯ ಮಾಡಿದ್ದಾರೆ. ನಾನು ಮೊನ್ನೆ ಒಂದು ವಿಡಿಯೋ, ಪ್ರಾಬಬಲಿ ಹೈದರಾಬಾದ್ ಇಂದ ಇರಬೇಕು, ಅಲ್ಲೊಂದು ಸಣ್ಣ ಹೋರ್ಡಿಂಗ್ ಅನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, 15 ನಿಮಿಷ ಪೊಲೀಸರು ಸುಮ್ಮನಿರಿ ನಾವು ತೋರಿಸ್ತೀವಿ ಅಂತ. ಏನ್ ಅರ್ಥ ಅದಕ್ಕೆ? ಓಪನ್ ಚಾಲೆಂಜ್ ಕೊಡ್ತಿರೋದು. ಅವ್ರ ಕೈಯಲ್ಲಿ ತಲ್ವಾರ್ ಇಟ್ಕೊಂಡು ಬರ್ತಾರೆ. ಮತ್ತೆ ನನಗೆ ಒಂದೇ ಒಂದು ಬೇಜಾರೇನು ಅಂತಂದ್ರೆ, ಶಿವಮೊಗ್ಗದ ಪೊಲೀಸರು ಈಗಲ್ಲ, ಈ ಹಿಂದೆ ಅದೇ ಮುಸಲ್ಮಾನರು ಕೈಯಲ್ಲಿ ತಲ್ವಾರ್ ಹಿಡ್ಕೊಂಡು ಪೊಲೀಸರ ಎದುರುಗಡೆ ಬಂದು ನಿಂತಾಗ ಅವತ್ತೇ ಅವನನ್ನ ಗುರುತಿಸಿ ಒಳಗಾಕಿ ಸರಿಯಾಗಿ ರುಬ್ಬಿದ್ದಿದ್ರೆ ಈ ತರದ ಪರಿಸ್ಥಿತಿ ಆಗಿರ್ತಿರ್ಲಿಲ್ಲ ಅಂತ ನನ್ಗನ್ಸುತ್ತೆ. ಬಟ್ ನನಗೆ ಅರವಿಂದ್, ಟು ಬಿ ಫ್ರಾಂಕ್, ಪೊಲೀಸರ ಬಗ್ಗೆಯೂ ಅನುಕಂಪ ಇದೆ. ಯಾಕೆ ಅಂತಂದ್ರೆ ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಸರ್ಕಾರವೇ ಗ್ಯಾರಂಟಿ ಕೊಡುತ್ತೆ ಅವರಿಗೆ. ಈ ರಾಜ್ಯದ ಗೃಹ ಸಚಿವರೇ ಅಕಸ್ಮಾತ್ ಇವ್ರನ್ನ ಜೈಲಿಗೆ ಹಾಕಿದ್ರೆ ಅವರು ಜೈಲರಿಗೆ ಒಂದು ಪತ್ರ ಬರೆದು ಹೇಗಾದ್ರೂ ಮಾಡಿ ಇವರಲ್ಲಿರುವಂತ ಕೇಸ್ಗಳನ್ನ ರಿವಿಸಿಟ್ ಮಾಡಿ ಅವ್ರನ್ನ ಬಿಡ್ಲಿಕ್ಕಾಗತ್ತಾ ನೋಡಿ ಅಂತ ಸ್ವತಃ ಗೃಹ ಸಚಿವರೇ ಹೇಳ್ತಾರೆ ಅಂತ ಆದ್ಮೇಲೆ ಪೊಲೀಸರು ಯಾವ ತರದ ರಿಸ್ಕ್ ತೆಗೆದುಕೊಂಡು ಇವ್ರ ಜೊತೆ ಹೋರಾಟ ಮಾಡಬೇಕು ಅನ್ನೋದಕ್ಕೆ ನನಗಂತೂ ಖಂಡಿತವಾಗಿಯೂ ಉತ್ತರ ಇಲ್ಲ. ಡೆಫಿನೆಟ್ಲಿ ಆ ಪೊಲೀಸರ ಕುರಿತಂತೆ ಅನುಕಂಪ ಇದೆ ಅಷ್ಟೇ ನನಗೆ ಈ ವಿಚಾರ. ಇಲ್ಲ, ನಿನ್ನೆ ಈ ಗಲಾಟೆ ಎಲ್ಲ ನಡೆಯೋದಕ್ಕೆ ಮೊದಲು ಇನ್ನೂ ಒಂದು ನೀವು ಹೇಳಿದ್ದಕ್ಕೆ ಪೂರಕವಾದ ಘಟನೆ ನಡೆದಿದೆ ಸರ್. ಏನಂದ್ರೆ, ಒಂದು ಸರ್ಕಲ್, ಆ ಸರ್ಕಲ್ನಲ್ಲಿ ಒಂದು ವೆಹಿಕಲ್ DJ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡಿದ್ದಾರೆ. ಒಂದು 4-5 ಜನ ಹುಡುಗರು ಮೇಲ್ಗಡೆ ಕೂತಿದ್ದಾರೆ, ವೆಹಿಕಲ್ ಮೇಲ್ಗಡೆ ಒಂದು 4 ಜನ ಬಾವುಟ ಬೀಸ್ತಾ ಇದ್ದಾರೆ. ಒಬ್ಬ ದೊಡ್ಡ ತಲ್ವಾರ್ ಹಿಡ್ಕೊಂಡು ನಿಂತಿದ್ದಾನೆ, ತೋರಿಸ್ತಾ ಇದ್ದಾನೆ ಎಲ್ಲರಿಗೂ. ಕೆಳಗಡೆ ಒಂದು 50-60 ಜನ ನಿಂತ್ಕೊಂಡು ಅದನ್ನು ನೋಡ್ತಾ ಇದ್ದಾರೆ, ಪೊಲೀಸರಿದ್ದಾರೆ. ತಲ್ವಾರ್ ಹಿಡ್ಕೊಂಡು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ರು ಕೂಡ ಅದನ್ನು ತಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿಲ್ಲ. ನಿಮ್ಮ ಮಾತನ್ನು ನಾನು ಪುಷ್ಟೀಕರಿಸ್ತೀನಿ, ಪೊಲೀಸರು ಅಸಹಾಯಕರಾಗ್ತಾ ಇದ್ದಾರೆ ಅಂತ. ನಾನು 100% ಹೌದು ಅಂತ ಅದನ್ನೇ ಹೇಳ್ತೀನಲ್ಲ. ಆ ಪೊಲೀಸರ ಸ್ಥಿತಿ ನೀವು ನೋಡಬೇಕು. ನಿನ್ನೆ ನಾನೊಂದು ವಿಡಿಯೋ ನಾನು ಕಳಿಸ್ಕೊಟ್ಟಿದ್ರು, ಅಲ್ಲಿನ ಹುಡುಗರು, ಒಂದು ಹೆಣ್ಮಗಳು ತನ್ನ ಮನೆ ಮೇಲೆ ನಿಂತ್ಕೊಂಡು ಶೂಟ್ ಮಾಡ್ತಾಳೆ. ಶೂಟ್ ಮಾಡುವಾಗ ಮಧ್ಯದಲ್ಲಿ ಏನ್ ಹೇಳ್ತಾಳೆ ಅಂತಂದ್ರೆ, ಅಯ್ಯಪ್ಪ ಪೊಲೀಸರಿಗೆ ಹೊಡಿತಾರಲ್ಲಪ್ಪ ಇವರು ಅಂತ. ಅಂದ್ರೆ ಹಿಂದೂಗಳ ಮನಸ್ಸಿನಲ್ಲಿ ಹೇಗಿದೆ ಅಂತಂದ್ರೆ, ನಾವು ಕಿತ್ತಾಟ ಮಾಡದಿದ್ರೆ ನಾವು ಮಾಡಬೇಕು, ಪೊಲೀಸರು ಬಂದಾಗ ಸೈಲೆಂಟ್ ಆಗಬೇಕು, ಅವ್ರಿಗೇನು ತೊಂದರೆ ಕೊಡಬಾರ್ದು. ಇದು ಲಾ ಅಬೈಡಿಂಗ್ ಸಿಟಿಸನ್ ನಡ್ಕೊಳ್ಳುವಂತ ರೀತಿ. ಆದ್ರೆ ಅಲ್ಲಿ ಹಿಂದೂ ಹೆಣ್ಮಗಳು ಕೂಗ್ತಾಳೆ, ಪೊಲೀಸರಿಗೆ ಹೊಡಿತಾರಲ್ಲಪ್ಪ ಇವರು ಅಂತ. ನಿನ್ನೆ ಆ ತರ ಪೊಲೀಸರಿಗೆ ಹೊಡೆದಿದ್ದಾರೆ. ಮತ್ತು ಅವ್ರ ತಯಾರಿ ಇರುತ್ತಲ್ಲ, ಲಾಠಿ ಹಿಡ್ಕೊಂಡ ಪೊಲೀಸ್ ಒಂದ್ ಕಡೆ ಆದ್ರೆ ತಲ್ವಾರ್ ಹಿಡ್ಕೊಂಡಂತ ಮುಸ್ಲಿಂ ಉಗ್ರ ಮತ್ತೊಂದು ಕಡೆ. ನೀವು ಫೈಟ್ ಹೆಂಗ್ ಮಾಡ್ತೀರಾ? ಮತ್ತು ತಲ್ವಾರ್ ಕಣ್ಣಿಗೆ ಕಾಣ್ತಾ ಇರೋದು ಅಷ್ಟೇ, ಒಳಗೆ ಪಿಸ್ತೂಲ್ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಇವ್ರು ಯಾವ ತರದ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಕೊಂಡಿದ್ದಾರೋ ಗೊತ್ತಾಗುವಂತ ಸ್ಥಿತಿ ಇಲ್ಲ ಎನ್ನುವಂತ ಪರಿಸ್ಥಿತಿ ಇದ್ದಾಗ ನೀವು ಹೇಳಿದಂತೆ ಪೊಲೀಸರ ಅಸಹಾಯಕ ಸ್ಥಿತಿ ಇದೆಯಲ್ಲ. ನಾನೇನು ನೋಡಿದೆ, ಪೊಲೀಸರು ಸುಮ್ಮನೆ ನಿಂತ್ಕೊಂಡು ನೋಡಬೇಕು ಅಷ್ಟೇ, ಅವ್ರು ಏನನ್ನೂ ನಿರ್ಣಯ ತೆಗೆದುಕೊಳ್ಳುವಂತಿಲ್ಲ, ಏನು ಮಾಡುವಂತಿಲ್ಲ. ಅವರಿಗೆ ಏಟು ಬಿದ್ದಾಗ ಅವರು ಅನಿವಾರ್ಯವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಮತ್ತು ನಿನ್ನೆ ಪೊಲೀಸರ ಹೇಳಿಕೆಯಿಂದ ಒಂದು ಸ್ಪಷ್ಟವಾಗಿರುವಂತ ಸಂದೇಶ ಏನ್ ಸಿಗುತ್ತೆ ಅಂತಂದ್ರೆ, ಇಲ್ಲಿ ಎಲ್ಲಿಯೂ ಕೂಡ
ಇಲ್ಲಿ ಎಲ್ಲಿಯೂ ಕೂಡ ದಾಂಧಲೆ ಮಾಡಿದ್ದು ಹಿಂದೂಗಳಲ್ಲ, ಮುಸಲ್ಮಾನರು ತಮಗೆ ತಾವೇ ಬೇಕಂತ ಪ್ರವೋಕ್ ಮಾಡಬೇಕು ಅಂತ ಈ ಪೊಲೀಸರ ಮೇಲೂ ದಾಂಧಲೆ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ನನಗೆ. ಯಾಕೆ ಒಂದ್ ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡೋದಾದ್ರೆ ಶಿವಮೊಗ್ಗದಲ್ಲೇ ಯಾಕೆ ಹೀಗಾಗ್ತಾ ಇದೆ ಅಂತ. ಈಗ ಸರ್ಕಾರಗಳು ಬದಲಾಗ್ತಾ ಹೋಗ್ತಾ ಇದೆ, ಆಡಳಿತಗಳು ಬದಲಾಗ್ತಾ ಹೋಗ್ತಾ ಇದೆ, ಯಾರಿಂದಲೂ ಕೂಡ ಪರಿಸ್ಥಿತಿಯನ್ನು ಹತೋಟಿಗೆ ತಗೊಳಕ್ಕಾಗ್ಲಿಲ್ವಾ? ಬೇರೆ ಜಿಲ್ಲೆಗಳಂತೆ ಶಿವಮೊಗ್ಗವನ್ನು ರೂಪಿಸೋದಕ್ಕಾಗ್ತಾ ಇಲ್ವಾ ಅಂತ. ಅರವಿಂದ್, ನೀವು ತುಂಬಾ ಗಂಭೀರವಾದ ಒಳ್ಳೆ ಕೆಲಸ ಆಯ್ತು. ಬರೀ ನಾವು ರೈಟ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇರೋ ಬದಲು ಸ್ವಲ್ಪ ಆಳಕ್ಕೆ ಹೋಗಿ ನೋಡೋದಾದ್ರೆ, ದ ಪ್ರಾಬ್ಲಮ್ ವಿತ್ ದ ಬುಕ್ ಇಟ್ ಸೆಲ್ಫ್, ನೀವು ಜೊತೆಗಾರರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡದೆ ಹೋದ್ರೆ, ನೀವೆಲ್ಲರ ಜೊತೆಗೆ ಸೌಹಾರ್ದದಿಂದ ಬದುಕಬೇಕು ಎನ್ನುವಂತ ಮಾತುಗಳನ್ನು ಹೇಳದೆ ಹೋದ್ರೆ ನೀವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬಹಳ ಕಷ್ಟ. ಸಂಘ ಜೀವನ, ಯಾವ ಬುದ್ಧ ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳ್ತಿದ್ನೋ ಅದನ್ನ ಎಲ್ಲರೂ ಫಾಲೋ ಮಾಡ್ತೀವೋ ನಾವೆಲ್ಲರೂ, ಎಲ್ಲರೂ ಜೊತೆಲಿ ಹೋಗ್ಬೇಕು ಆಗುವಂತ ಇನ್ಕ್ಲೂಸಿವ್ ಲೈಫ್ ನ ಪರಿಕಲ್ಪನೆ ಮುಸಲ್ಮಾನರಲ್ಲಿ ಇಲ್ವೇ ಇಲ್ಲ. ಅವ್ರು ಯಾವತ್ತೂ ಜೊತೆಲಿ ಹೋಗುವಂತ ಚಿಂತನೆ ತೆಗೆದುಕೊಂಡು ಹೋದವರೇ ಅಲ್ಲ. ಅವರು ತಮ್ಮ ಜೊತೆಯಲ್ಲಿ ಬರುವಂತವರನ್ನು ಕೂಡ ಧಿಕ್ಕರಿಸುವ ಅಥವಾ ಅವರನ್ನು ಕೊಲ್ಲುವಂತ ಬೆದರಿಕೆ ಹೇರುವಂತ ಜನಾಂಗವಾಗಿರೋದ್ರಿಂದ ಇಟ್ ಇಸ್ ಟೂ ಡಿಫಿಕಲ್ಟ್. ಮತ್ತೆ ಇದು ಹಿಂದೂಗಳೇ ಪ್ರವೋಕ್ ಮಾಡಬೇಕು ಅಂತಿಲ್ಲ. ಇವತ್ತು POK ನಲ್ಲಿ ಗಲಾಟೆ ಆಗ್ತಿದೆ, ಶಿಯಾಗಳು ಮತ್ತು ಸುನ್ನಿಗಳು ಕಿತ್ತಾಡ್ತಿದ್ದಾರೆ, ಹಿಂದೂಗಳಿಲ್ಲ. ಇವತ್ತು ನೀವು ಸಿರಿಯಾ ಜೊತೆಗೆ ಜಗಳ ಮಾಡ್ತಾ ಇರುವಂತ ಅಲ್ಲಿನ ರಾಷ್ಟ್ರಗಳು, ಸಿರಿಯಾದಲ್ಲಿ ನಡೀತಾ ಇರುವಂತ ಅಂತರ್ಯುದ್ಧ, ಹಿಂದೂಗಳಿಲ್ಲ. ಅಂದ್ರೆ ಅವ್ರಿಗೆ ಹಿಂದೂಗಳೇ ಬೇಕು ಅಂತಿಲ್ಲ. ಅವ್ರಿಗೆ ಒಟ್ಟಾರೆ ಇನ್ಕ್ಲೂಸಿವ್ ಆಗಿರುವಂತ ಯಾವ ಚಿಂತನೆಯೂ ಇಲ್ಲ. ಇನ್ ಸಿಂಗಲ್ ಸ್ಟೇಟ್ಮೆಂಟ್ ಹೇಳಬೇಕು ಅಂತಂದ್ರೆ, ಆದಷ್ಟು ಬೇಗ ಕಯಾಮತ್ ಆಗಬೇಕು ಅಂತ ಕಾಯ್ತಿದ್ದಾರೆ ಅವರು. ಆದಷ್ಟು ಬೇಗ ಜಗತ್ತೆಲ್ಲ ನಾಶಗೊಳ್ಳಬೇಕು, ಆಗ ಅವರ ಭಗವಂತ ಬಂದು ಎಲ್ಲರನ್ನು ಎಬ್ಬಿಸಿ ಅವರನ್ನ ಸ್ವರ್ಗಕ್ಕೆ ಕಳಿಸ್ತಾನೆ ಅಂತ ಇನ್ನೂ ಕನಸು ಕಾಣ್ಕೊಂಡು ಕೂತ್ಕೊಂಡಿದ್ದಾರೆ 21ನೇ ಶತಮಾನದಲ್ಲಿ. ಏನ್ ಹೇಳೋದು ಇವರಿಗೆ? ಈ ಕಾರಣಕ್ಕೋಸ್ಕರ, ನಾಶ ಮಾಡ್ಲಿಕ್ಕೋಸ್ಕರ ಇರುವಂತ ಏಕೈಕ ಮಾರ್ಗ ಅಂತಂದ್ರೆ ಕೈಯಲ್ಲಿ ತಲ್ವಾರ್ ಇಡಬೇಕು, ಎಲ್ಲರನ್ನು ಕೊಚ್ತಾ ಹೋಗ್ಬೇಕು ಅಂತ. ಬಟ್ ಸಭ್ಯ ಮುಸಲ್ಮಾನರು ಅಂತ ಏನಾದ್ರೂ ಉಳ್ಕೊಂಡಿದ್ರೆ, ನಾನು ಅದನ್ನ ತುಂಬಾ ಸಿಂಗಲ್ ಕೋಟಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಸಭ್ಯ ಮುಸಲ್ಮಾನರು ಅಂತ ಏನಾದ್ರೂ ಉಳ್ಕೊಂಡಿದ್ರೆ ನಾನು ಅವರನ್ನು ವಿನಂತಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ನೆನ್ಪಿಟ್ಕೊಳ್ಳಿ, ಇವತ್ತೇನು ಹಿಂದೂಗಳ ಮೇಲೆ ತಲವಾರ್ ತೋರಿಸ್ತಾರೆ, ನಾಳೆ ಅಕಸ್ಮಾತ್ ಹಿಂದೂಗಳಿಲ್ಲ ಅಂತಂದ್ರೆ, ವಿಚ್ ಇಸ್ ಅ ಡಿಸ್ಟೆಂಟ್ ಪಾಸಿಬಿಲಿಟಿ, ಸಾಧ್ಯವೇ ಇಲ್ಲದ ಮಾತದು, ಹಿಂದೂಗಳಿಲ್ಲ ಅಂತಂದ್ರೆ ತಲವಾರ್ ನಿಮ್ ಕಡೆ ತಿರುಗತ್ತೆ. ಅವ್ರಿಗೆ ಒಟ್ಟಾರೆ ನಾಶ ಆಗಬೇಕು ಅಷ್ಟೇ. ಜಗತ್ತಿನ ಎಲ್ಲ ಕಡೆ ಆಗಿರುವಂತದ್ದು ಇದೆ. ಬಟ್ ದುರಂತ ನನಗೆ ಬಹಳ ಬೇಜಾರಾಗ್ತಿರೋದು, ನಾನು ಮೊದಲೇ ಹೇಳಿರುವಂತ ಮಾತಿನಂತೆ, ಪುಟ್ಟ ಮಕ್ಕಳು ತಯಾರಾಗ್ತಿದ್ದಾರಲ್ಲ, ಅವರ ತಲೆಯೊಳಗೆ ತುಂಬುತ್ತಾ ಇರುವಂತ ಈ ವಿಷಬೀಜ ಕನಿಷ್ಠ ಪಕ್ಷ ಇನ್ನು 40 ರಿಂದ 50 ವರ್ಷ ಕೆಲಸ ಮಾಡುತ್ತೆ ಅರವಿಂದ್. ಅವನ ಮಗ ಕೂಡ ಹೀಗೆ ರಾಡಿಕಲ್ ಆಗ್ಬಿಡ್ತಾನೆ ಅಂತಂದ್ರೆ ಈ ದೇಶವನ್ನು ಎಲ್ಲಿಗೆ ತಗೊಂಡು ಹೋಗ್ತಾರೆ ಇವರು? ಈ ದೇಶ ವಿಕಾಸದ ದಿಕ್ಕಲ್ಲಿ ಇಷ್ಟು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿರುವಾಗ ಇನ್ನೂ ಹಿಂಗಿದ್ದಾರೆ ಅಂತಂದ್ರೆ ಇಟ್ಸ್ ಅ ಪ್ರಾಬ್ಲಮ್ ವಿತ್ ಟೋಟಲ್ ಅವರ ಆಲೋಚನೆಯೊಂದಿಗೆ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಸರ್, ನಿಮ್ಮ ಜೊತೆ ನಾನು ಇನ್ನಷ್ಟು ಈ ವಿಚಾರ ಮಾತಾಡ್ತೀನಿ.